ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಆರ್ ಅಶೋಕ್ ಅವರ ಮನೆಯ ಕಿತ್ತಾಟ ಬೀದಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ತಮಾಷೆ ಅಂತ ಕೇಳೋಕ್ಕೆ, ಆದರೆ ವಿಪಕ್ಷ ನಾಯಕರಾಗಿರುವಂತಹ BJPಯ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿಗೆ ಸರ್ಕಾರ ಒಂದು ಅಧಿಕೃತವಾದಂತಹ ಸರ್ಕಾರಿ ನಿವಾಸವೇ ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದಿರುವಂಥದ್ದು. 3 ವರ್ಷಗಳಾದರೂ ಕೂಡ ಓರ್ವ ವಿಪಕ್ಷ ನಾಯಕನಿಗೆ ಇನ್ನೂ ಕೂಡ ಸರ್ಕಾರಿ ನಿವಾಸವನ್ನು ಕೊಟ್ಟೇ ಇಲ್ಲ ಅನ್ನುವಂಥದ್ದಕ್ಕೆ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ, ಚೀಫ್ ಸೆಕ್ರೆಟರಿ ವಿರುದ್ಧ ಸಿಡಿದಿದ್ದಾರೆ. ಇಷ್ಟು ವರ್ಷ ಆಯಿತು, 3 ವರ್ಷ ಆಯಿತು, ನಾನು ಇಲ್ಲಿಗೆ ತನಕ 7 ರಿಂದ 8 ಬಾರಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೇನೆ, ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರೆದಿದ್ದೇನೆ. ಇಷ್ಟೆಲ್ಲ ಕೇಳಿದ್ರೂ ಕೂಡ ನನಗಿನ್ನೂ ಒಂದು ಸರ್ಕಾರದ ನಿವಾಸವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಏನು ಹಾಗಾದ್ರೆ ವಿಪಕ್ಷ ನಾಯಕರನ್ನು ನಡೆಸ್ಕೊಳ್ಳುವಂಥ ರೀತಿನ ಇದು ಅನ್ನುವಂಥ ರೀತಿಯಲ್ಲಿ ಸಿಡಿದೆದ್ದಿದ್ದಾರೆ ಆರ್ ಅಶೋಕ್ ಅವರು. ಶಿಷ್ಟಾಚಾರದ ಪ್ರಕಾರ, ಅಕಾರ್ಡಿಂಗ್ ಟು ಪ್ರೋಟೋಕಾಲ್, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಿಗೆ ಸರ್ಕಾರಿ ನಿವಾಸವನ್ನು ಕೊಡಬೇಕು ಅನ್ನುವಂಥ ನಿಯಮ ಇದೆ. 3 ವರ್ಷ ಆದರೂ ಕೂಡ ಇನ್ನೂ ಕೂಡ ಇವರಿಗೆ ನಿವಾಸವನ್ನೇ ಕೊಟ್ಟಿಲ್ಲ. ಇವರು 3 ಜಾಗದಲ್ಲಿ ಕೇಳ್ತಾ ಇದ್ದಾರೆ ಅಶೋಕ್ ಅವರು. ರೇಸ್ ವ್ಯೂ ಕಾಟೇಜ್ ನಂಬರ್ 1, ರೇಸ್ ವ್ಯೂ ಕಾಟೇಜ್ ನಂಬರ್ 2 ಮತ್ತು ಕುಮಾರ ಕೃಪಾ ಪರ್ವತ ಇರುವಂಥ ಒಂದು ಏನು ಸರ್ಕಾರಿ ನಿವಾಸ ಇದೆ ಅದರಲ್ಲಿ ಕೊಡಬೇಕು ಅಂತ 3 ನಿವಾಸಗಳ ಪೈಕಿ ಯಾವುದಾದ್ರೂ ಒಂದನ್ನು ಕೊಡಿ ಅಂತ ಇವರು ಕೇಳ್ತಾ ಇದ್ದಾರೆ. ಇಲ್ಲಿಯ ತನಕ ಚೀಫ್ ಸೆಕ್ರೆಟರಿಗೆ ಒಂದು 6 ರಿಂದ 7 ಬಾರಿ ಇವರು ಪತ್ರವನ್ನು ಕೂಡ ಬರೆದಿದ್ದಾರಂತೆ. ಅದಕ್ಕೆ ಚೀಫ್ ಸೆಕ್ರೆಟರಿ ರೆಸ್ಪಾಂಡ್ ಮಾಡ್ತಾ ಇಲ್ವಂತೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ವಂತೆ. ಹೀಗಾಗಿ ನಿನ್ನೆ ನಡೆದಂತಹ ವಿಧಾನಸೌಧದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮ್ಮ ಗಟ್ಟಿ ಧ್ವನಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳ ಎದುರೇ ಕೂಡ ಇವರು ಕೇಳಿದ್ದಾರೆ ಆರ್ ಅಶೋಕ್ ಅವರು. 3 ವರ್ಷ ಆಯಿತು ಸ್ವಾಮಿ ನೀವು ಸರ್ಕಾರ ಬಂದು, ಇಷ್ಟು ಸಲ ನಾನು ಕೇಳ್ತಾ ಇದ್ದೀನಿ, ಚೀಫ್ ಸೆಕ್ರೆಟರಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಾ ಇಲ್ಲ, ನನಗೆ ಸರ್ಕಾರಿ ನಿವಾಸವೇ ಕೊಟ್ಟಿಲ್ವಲ್ಲ ನೀವು ಇಲ್ಲಿ ತನಕ, ಇದು ಹೇಗೆ ಹಿಂಗ ನಡೆಸ್ಕೊಳ್ಳೋದು ನೀವು? ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಆದರೂ ಕೊಡಬೇಕಾಗಿತ್ತಲ್ಲ. ಒಬ್ಬರು ಪ್ರತಿಪಕ್ಷ ನಾಯಕರನ್ನು ಈ ರೀತಿಯಾಗಿ ನಡೆಸ್ಕೊಳ್ಳೋದಾ ನೀವು? ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಪ್ರತಿಪಕ್ಷ ನಾಯಕರನ್ನು ಈ ರೀತಿಯಾಗಿ ನಡೆಸ್ಕೊಳ್ಳೋದಾ ಅಂತ ಸಿಡಿದೆದ್ದಿದ್ದಾರೆ ಆರ್ ಅಶೋಕ್ ಅವರು. ನಾನು ಈ 3 ಜಾಗಗಳು ಅಂದರೆ 3 ನಿವಾಸಗಳ ಪೈಕಿ ಒಂದನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ, ಇಷ್ಟಾದರೂ ಕೂಡ ಕೊಟ್ಟಿಲ್ಲ ಅಂತ. ಹೀಗಾಗಿ ಇವರಿಗೆ ಅಧಿಕೃತವಾದಂಥ ನಿವಾಸವೇ ಸಿಗದಿರುವಂಥ ಕಾರಣಕ್ಕೆ ಆರ್ ಅಶೋಕ್ ಅವರು ತಮ್ಮ ಸ್ವಂತ ಮನೆ, ಜಯನಗರದಲ್ಲಿ ಏನು ಸ್ವಂತ ಮನೆ ಇದೆ ಅಲ್ಲಿಂದ ಓಡಾಡುವಂಥ, ಇಷ್ಟು ದಿವಸ ಅಲ್ಲಿಂದಲೇ ಓಡಾಡ್ತಾ ಇದ್ದಾರಂತೆ, ಅಲ್ಲೇ ವಾಸ್ತವ್ಯವನ್ನು ಹೂಡಿದಾರಂತೆ. ಹೀಗಾಗಿ ಅಲ್ಲಿಂದಲೇ ಓಡಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಹಿಂದೆ ಈ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಕುಮಾರ ಕೃಪಾದ ಮನೆಯನ್ನೇ ಕೊಟ್ಟಿದ್ರಂತೆ ವಿಪಕ್ಷ ನಾಯಕರಿಗೆ, ಅಂದರೆ ಸಿದ್ದರಾಮಯ್ಯನವರು ಕೊಟ್ಟಿದ್ರಂತೆ. ಅದು ಒಂದು ರೀತಿಯಲ್ಲಿ ಲಕ್ಕಿ ಹೌಸ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅದೊಂಥರ ಇವ್ರ ನಂಬಿಕೆ ಮೇಲೆ ಅದು ಲಕ್ಕಿ ಮನೆ ಅದು. ಹೀಗಾಗಿ ಅಲ್ಲಿ ಯಾರಿರ್ತಾರೆ ವಿಪಕ್ಷ ನಾಯಕರು ಅವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಹೀಗಾಗಿ ಈ ಒಂದು ಆಸೆಯನ್ನು ಇಟ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಅದೇ ಮನೆಯನ್ನು ಕೇಳ್ತಾ ಇದ್ದಾರಂತೆ. ಬಟ್ ಸದ್ಯಕ್ಕೆ ಆ ಕುಮಾರ ಕೃಪಾದ ಮನೆ ಏನಿದೆ ಅದರಲ್ಲಿ DK ಶಿವಕುಮಾರ್ ಆ ನಿವಾಸದಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಅವ್ರು ಬಿಟ್ಟುಕೊಡೋಕೆ ರೆಡಿ ಇಲ್ಲ. ಸೊ ಹಿಂಗಾಗಿ ಉಳಿದಂಥ 2 ಮನೆಗಳೇನಿದೆ ಅದರಲ್ಲಿ ಕೇಳಿದ್ದಾರೆ. ಈ 3 ವರ್ಷ ಆದರೂ ಕೂಡ ಆರ್ ಅಶೋಕ್ ಅವ್ರಿಗೆ ಮನೆ ಕೊಟ್ಟಿಲ್ಲ ಅಂತ. ಹೀಗಾಗಿ ಸರ್ಕಾರ ತನ್ನ ಸಾಧನಾ ಸಮಾವೇಶ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಪಾಪ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವಿಪಕ್ಷ ನಾಯಕರು ಅಟ್ಲೀಸ್ಟ್ ನೀವು ಶಿಷ್ಟಾಚಾರ ಪರಿಪಾಲನೆ ಮಾಡಿ ಅವ್ರಿಗೊಂದು ಮನೆ ಕೊಡಿ ಸ್ವಾಮಿ. ಅವ್ರ ಮನೆ ಇಲ್ಲ ಅಂತ ಕೇಳ್ಕೊತಾ ಇದ್ದಾರೆ, ಅಧಿಕೃತ ಸರ್ಕಾರಿ ನಿವಾಸ ಇಲ್ಲ ಅಂತ ಕೇಳ್ಕೊತಾ ಇದ್ದಾರೆ, ಅವ್ರಿಗೊಂದು ಮನೆ ಕೊಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದ್ದೀವಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.